ರನ್ಯಾ ರಾವ್ ಗೋಲ್ಡ್ ಕೇಸ್ನ ಅಂದ್ರೆ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ಗಳು ಒಂದಾದ ನಂತರ ಒಂದು ಸಿಗ್ತಾ ಇದೆ. ಕೇವಲ ರನ್ಯಾ ರಾವ್ ಮಾತ್ರ ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆಕೆಯ ಹಿಂದೆ ದೊಡ್ಡ ಸಿಂಡಿಕೇಟೇ ಇದೆ ಅನ್ನುವಂತಹ ವಿಚಾರ. ಇಲ್ಲ ಅಂತ ಅಂದಿದ್ರೆ ಅಷ್ಟು ಸುಲಭವಾಗಿ ಅಷ್ಟು ಸಲ, ವರ್ಷಕ್ಕೇನಿಲ್ಲ ಅಂತ ಹೇಳಿದ್ರು 40ಕ್ಕೂ ಹೆಚ್ಚು ಸಲ ಅವ್ರು ದುಬೈಗೆ ಹೋಗ್ಬಿಟ್ಟು ಇಲ್ಲಿಗೆ ಒಳ್ಳೆ ಬೆಂಗಳೂರಿನಿಂದ ನೆಲಮಂಗಲಕ್ಕೆ ಹೋದಂಗೆ ಹೋಗಿ ವಾಪಸ್ ಬರೋದಕ್ಕಾಗ್ತಾ ಇತ್ತ ಅನ್ನುವಂತಹ ಪ್ರಶ್ನೆಗಳ ಮಧ್ಯೆಯೇ ಇಂಟ್ರೆಸ್ಟಿಂಗ್ ವಿಚಾರಗಳು ತನಿಖೆಗೆ ಸಂಬಂಧಪಟ್ಟಂತೆ ರಿವೀಲ್ ಆಗ್ತಾ ಇದೆ. ಒಂದೊಂದೇ ಡೀಟೇಲ್ಸ್ ಅನ್ನು ಕೊಡ್ತೀವಿ. ಮತ್ತೆ ಒಂದು ಬಾರಿ ಈ ರೀತಿ ಗೋಲ್ಡ್ ಸ್ಮಗ್ಲಿಂಗ್ ಆದಂತಹ ಟೈಮ್ನಲ್ಲಿ ಆಕೆಗೆ 1 kg ಎಷ್ಟು ಕಮಿಷನ್ ಸಿಗ್ತಾ ಇತ್ತು, ಎಲ್ಲ ಡೀಟೇಲ್ಸ್ ಅನ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗ್ತೀವಿ. ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. DRI ಅಧಿಕಾರಿಗಳ ತನಿಖೆಯಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಚಿನ್ನ ಸಾಗಾಟದಲ್ಲಿ ರನ್ಯಾ ರಾವ್ ಕೇವಲ ಪಾತ್ರಧಾರಿ. ರನ್ಯಾ ರಾವ್ 1 kg ಗೋಲ್ಡ್ ಸ್ಮಗ್ಲಿಂಗ್ಗೆ 4 ರಿಂದ 5 ಲಕ್ಷ ಕಮಿಷನ್ ಸಿಗ್ತಾ ಇತ್ತ. 17 ಕೋಟಿಯ ಚಿನ್ನವನ್ನ ಖರೀದಿ ಮಾಡೋಷ್ಟು ಶ್ರೀಮಂತ ಏನು ರನ್ಯಾ ರಾವ್ ಆಗಿರ್ಲಿಲ್ಲ. ಸೊ ಈಕೆಯನ್ನ ಒಂದು ಡೆಲಿವರಿ ಗರ್ಲ್ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ರ ಆ ಸಿಂಡಿಕೇಟ್ನವರು ಅನ್ನೋದು ಪ್ರಶ್ನೆ. ಕೇವಲ ಪಾತ್ರಧಾರಿ ಮಾತ್ರ ಈಕೆ, ಸೂತ್ರಧಾರಿಗಳು ಇನ್ನೂ ಕೆಲವರು ಇದ್ದಾರೆ ಅಂತ. 1 kg ಗೋಲ್ಡ್ ಸ್ಮಗ್ಲಿಂಗ್ಗೆ ಈಕೆಗೆ 4 ರಿಂದ 5 ಲಕ್ಷದಷ್ಟು ಕಮಿಷನ್ ಸಿಕ್ಕಿರುವಂತಹ ಸಾಧ್ಯತೆ ಇದೆ. ಲೆಕ್ಕ ಹಾಕಿ ನೀವು, 1 kg 4 ರಿಂದ 5 ಲಕ್ಷ ಅಂದ್ರೆ ಈಗ ತಗ್ಲಾಕೊಂಡಿರೋದು ಎಷ್ಟು? 14 kg. 14 ಇಂಟು 5 ಲಕ್ಷ ಅಂತ ನಾವು ಹಾಕಿದ್ರು ಒಂದೇ ಒಂದು ಟ್ರಿಪ್ಪಲ್ಲಿ 70 ಲಕ್ಷ ಸಂಪಾದನೆ ಕಮಿಷನ್ ರೂಪದಲ್ಲೇ ಮಾಡ್ದಂಗೆ ಈಕೆ. ಇದು ನಿಜ ಆದ್ರೆ, ಈ ನಂಬರ್ಸ್ ನಿಜ ಆದ್ರೆ, ಒಂಚೂರು ಶ್ರಮ ಇಲ್ಲದೆ ಒಂದ್ಸಲ ಟ್ರಿಪ್ ಹೋಗಿ ಬಂದು, ಒಂದ್ಸಲ ಟೂರಿಸ್ಟ್ ವೀಸಾದ ಮೂಲಕ ದುಬೈಗೆ ಹೋಗಿ ಬಂದು 70 ಲಕ್ಷವನ್ನ ಆಕೆ ಸಂಪಾದನೆ ಮಾಡ್ತಿದ್ಲು ಅನ್ನೋದು ನಮ್ಮ ಅಂದಾಜು. ಈ ನಂಬರ್ಸ್ ಇನ್ನೂ ಕಡಿಮೆನೇ ಇರ್ಬೋದು, ಜಾಸ್ತಿನೇ ಇರ್ಬೋದು. ಒಂದ್ಸಲ ಇನ್ವೆಸ್ಟಿಗೇಟಿವ್ ಆಫೀಸರ್ಸು ಅಧಿಕೃತವಾಗಿ ಹೇಳಿದ ಬಳಿಕ ನಮ್ಗೆ ಆ ನಂಬರ್ಸ್ನ ನಾವು ಅಕ್ಯುರೇಟ್ ಆಗಿ ಹೇಳೋದಕ್ಕೆ ಸಾಧ್ಯ ಇದೆ. ಟೋಟಲ್ ಆಗಿ 1 kg ಚಿನ್ನಕ್ಕೆ ಈಕೆ ಪಡಿತಾ ಇದ್ದಂತಹ ಕಮಿಷನ್ನ ಮೌಲ್ಯನೇ 4 ರಿಂದ 5 ಲಕ್ಷ. ಯಾವುದೇ ಶ್ರಮ ಇಲ್ಲದೆ ಜಸ್ಟ್ ಒಂದು ಟೂರಿಸ್ಟ್ ವೀಸಾ ಮೂಲಕ ದುಬೈಯೋ ಅಥವಾ ಬೇರೆ ಬೇರೆ ಕಂಟ್ರೀಸಿಗೆ ಹೋಗಿ ಆಕೆ ವಾಪಸ್ ಬರಬೇಕಾದ್ರೆ ಒಂದು ಟ್ರಿಪ್ಪನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರೆ ಆಕೆ ಒಂದಿನಕ್ಕೋ ಅಥವಾ 10 ಗಂಟೆಗೋ 12 ಗಂಟೆಗೋ ಸಂಪಾದನೆ ಮಾಡ್ತಾ ಇದ್ದ ದುಡ್ಡು 70 ಲಕ್ಷ. ಯಾವ ನಟಿಯರಿಗೆ ಕೊಡ್ತಾರೆ 70 ಲಕ್ಷ? ಶ್ರಮನೇ ಇಲ್ಲದೆ. ನಮ್ಮ ಹಳ್ಳಿ ಕಡೆನೆಲ್ಲ ಒಂದು ಮಾತು ಹೇಳ್ತಾರಲ್ಲ, ಉಗುರು ಕಣ್ಣು ಮಣ್ಣು ಕಣ ತಾಗಲದಂತೆ ಅಂತ. ಆ ಥರದ ಕತೆ. ಶ್ರಮನೇ ಇಲ್ಲದೆ ಅಷ್ಟು ದುಡಿತಾ ಇದ್ಲು ಅನ್ನುವಂತಹ ವಿಚಾರ. ಇನ್ನು ನಟಿ ರನ್ಯಾ ಚಿನ್ನದ ಕಹಾನಿ ಅಗೆದಷ್ಟು ಆಳಕ್ಕೆ ಇಳಿತಾ ಇದೆ. ಬಗೆದಷ್ಟು ಹೊಸ ಹೊಸ ವಿಚಾರಗಳು ಹೊರಬರ್ತಾ ಇದೆ. ದುಬೈ, ಬೆಂಗಳೂರು ಏರ್ಪೋರ್ಟ್ನ ಕೆಲ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಹಿರಿಯ ಪೊಲೀಸ್ ಅಧಿಕಾರಿಯ ಮಲಮಗಳು ಅಂಥೇಳಿ ರನ್ಯಾ ಹೋದ ಕಡೆ ಎಲ್ಲ ಬಳಸ್ಕೊಳ್ತಾ ಇದ್ಲಂತೆ. ಬೆಂಗಳೂರಿಗೆ ತಂದ ಚಿನ್ನವನ್ನ ರನ್ಯಾ ಯಾರಿಗೆ ಕೊಡ್ತಾ ಇದ್ರು ಅನ್ನೋದೇ ಈಗಿರುವಂತಹ ಪ್ರಶ್ನೆ. 2 ವರ್ಷದ ರನ್ಯಾ ಬ್ಯಾಂಕ್ ಡೀಟೇಲ್ಸ್, ಆಕೆಯ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಇನ್ವೆಸ್ಟಿಗೇಷನ್ ಅನ್ನ ಚುರುಕುಗೊಳಿಸಿದ್ದಾರೆ. ಅಸಲಿ ಕಿಂಗ್ ಪಿನ್ಗಳ ಬೆನ್ನು ಬಿದ್ದಿದೆ DRI ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ರನ್ಯಾ ಚಿನ್ನದ ಕಹಾನಿಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ನಾವು ಅದನ್ನೇ ಹೇಳ್ತಾ ಇದ್ವಿ, ಕೇವಲ ಒಬ್ಬರಿಂದ ಮಾಡುವಂತಹ ಕೆಲಸ ಅಲ್ಲವೇ ಅಲ್ಲ, ಒಂದು ದೊಡ್ಡ ಜಾಲ ಇದೆ. ಅದು ಈ ರನ್ಯಾನನ್ನು ಬಳಸ್ಕೊಂಡು, ಆಕೆಗಿರುವಂತಹ ಇನ್ಫ್ಲೂಯೆನ್ಸನ್ನು ಬಳಸ್ಕೊಂಡು ದುಬೈಯಿಂದ ಬೆಂಗಳೂರಿಗೆ ಅಕ್ರಮ ಚಿನ್ನವನ್ನು ಸಾಗಾಟ ಮಾಡ್ತಾ ಇತ್ತು. ಆಕೆ ತಂದಂತಹ ಕೆಜಿ ಚಿನ್ನವನ್ನು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ಮತ್ತೊಂದು ಟೀಮ್ ಮಾಡ್ತಾ ಇತ್ತು ಅಂಥೇಳಿ ಅದಕ್ಕೆ ಪೂರಕವಾಗಿಯೇ DRI ಅಧಿಕಾರಿಗಳು ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ನಲ್ಲಿ ಒಂದಿಷ್ಟು ಮಹತ್ವದ ಹಿಂಟ್ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಹಿಂಟ್ ಈ ಗೋಲ್ಡ್ ಸ್ಮಗ್ಲಿಂಗ್ನ ವಿಚಾರವನ್ನ, ಗೋಲ್ಡ್ ಸ್ಮಗ್ಲಿಂಗನ್ನು ಇವರು ಹೇಗೆ ನಡೆಸ್ತಾ ಇದ್ರು ಅನ್ನೋದನ್ನ ಸಾರಿ ಹೇಳ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈ ಇನ್ವೆಸ್ಟಿಗೇಷನ್ ನ ಮುಂದುವರೆದ ಭಾಗವಾಗಿ ಅಕೌಂಟ್ ಅನ್ನು ಫ್ರೀಸ್ ಮಾಡಿದಾರಾ? ಫ್ರೀಸ್ ಮಾಡಿದಂತಹ ಅಕೌಂಟ್ ನಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಪತ್ತೆ ಆಗಿದೆ? ಮತ್ತೆ ಈ ಸಿಂಡಿಕೇಟ್ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಕೇವಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದವರಿಗೆ ಮಾತ್ರ ಈ ಪ್ರೋಟೋಕಾಲ್ ಅನ್ನ ಅಥವಾ VVIP ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೆ ಅವಕಾಶ ಇದೆ. ಇಲ್ಲಿ ಹೇಗೆ ಕೊಡ್ತಾ ಇದ್ರು? ಇಲ್ಲಿರೋ ಅಧಿಕಾರಿಗಳ ಜೊತೆಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತಾ? ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈ ಪ್ರಶ್ನೆಗಳು ಬರುತ್ತೆ. ಅಂತ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಂಬಂಧಪಟ್ಟಂತೆ ಈಕೆಗೆ ಯಾವುದೇ ರೀತಿಯ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರಲಿಲ್ಲ. ಕೇವಲ ಅವರ ತಂದೆಯ ಹೆಸರನ್ನ ಆಕೆ ಬಳಸ್ಕೊಳ್ತಾ ಇದ್ಲು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿರೋಂಥದ್ದು. ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ ಆಕೆ ಏರ್ಪೋರ್ಟ್ಗೆ ಹೋಗುವಂಥದ್ದು ಇರ್ಬೋದು, ಫ್ಲೈಟ್ ನಲ್ಲಿ ಫ್ಲೈ ಮಾಡ್ಲಂತ ಇರ್ಬೋದು, ಅದಾದ ನಂತರ ವಾಪಸ್ ಬಂದ ಸಂದರ್ಭದಲ್ಲಿ ಮತ್ತೆ ಇಮಿಗ್ರೇಷನ್ಕಿನ ಮುಂಚಿತವಾಗಿ ಆಕೆ ಎಸ್ಕೇಪ್ ಆಗ್ತಾ ಇದ್ಲು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಯಾಕೆಂದ್ರೆ ಕಳೆದ ಬಾರಿ ಅಂದ್ರೆ ಈಗ ಸಿಕ್ಕಿದ್ದಂತ ಸಂದರ್ಭದಲ್ಲೂ ಕೂಡ ಪ್ರೋಟೋಕಾಲ್ ನ ಅಧಿಕಾರಿಗಳು ಇಮಿಗ್ರೇಷನ್ ಜಾಗ ಏನಿದೆ
ಏನಿರುತ್ತೆ ಇಮಿಗ್ರೇಷನ್ ಜಾಗಕ್ಕಿಂತ ಮುಂಚಿತವಾಗಿ ಆಕೆಯನ್ನ ಪಿಕ್ ಮಾಡಿರುವಂತದ್ದು. ಅಂದ್ರೆ DRI ಅಧಿಕಾರಿಗಳು ಆ ಇಮಿಗ್ರೇಷನ್ ಜಾಗದಲ್ಲೇ ಇವರನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ಅಂದ್ರೆ ಈ ಪ್ರೋಟೋಕಾಲ್ ನ ಅಧಿಕಾರಿಗಳೇನಿದ್ರು ಅವ್ರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅವ್ರನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿ ಹೇಳಿದ್ರು, ಆ ಹಿನ್ನೆಲೆಯಲ್ಲಿ ನಾನು ಬಂದು ಈಕೆಯನ್ನ ಪಿಕ್ ಮಾಡಿದ್ದೀನಿ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದೇ ರೀತಿಯಲ್ಲಿ ಏನು ರನ್ಯಾ ತನ್ನ ಹೆಸರನ್ನ ಅಂದ್ರೆ ತನ್ನ ತಂದೆಯ ಹೆಸರನ್ನ ಏನಿತ್ತು ಅದನ್ನ ದುರುಪಯೋಗನ ಮಾಡ್ಕೊಳ್ತಾ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಮತ್ತೆ ಇನ್ನೊಂದು ಪ್ರಮುಖವಾದ ಅಂಶ ಏನೋ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಅವರ ತಂದೆಯ ಕಾರು ಕೂಡ ದುರುಪಯೋಗ ಆಗಿದೆ. ಯಾಕಂದ್ರೆ ಪೊಲೀಸ್ ಅಧಿಕಾರಿ DG ಅವರ ಕಾರು ಕೂಡ ದುರುಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಅದಕ್ಕೆ ಪೂರಕವಾದಂತ CCTV ಫುಟೇಜಸ್ ಗಳಿರ್ಬೋದು, ಜೊತೆಗೆ ಅದಕ್ಕೆ ಪೂರಕವಾದಂತ ಒಂದಷ್ಟು ಸಾಕ್ಷ್ಯಗಳಿರ್ಬೋದು, ಇದೆಲ್ಲಾನು ಕೂಡ ವೆರಿಫೈ ಅನ್ನ ಮಾಡುವಂತ ಕೆಲಸವನ್ನ DRI ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಏರ್ಪೋರ್ಟ್ ನಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಒಬ್ರು DG ಅವರ ಕಾರ್ ನಲ್ಲಿ ಕೂತ್ಕೊಂಡು ಆಕೆ ಪ್ರಯಾಣವನ್ನ ಬೆಳೆಸಿದ್ರೆ ಯಾರೊಬ್ರು ಕೂಡ ಚೆಕ್ ಅನ್ನ ಮಾಡಲ್ಲ ಆ ಕಾರನ್ನ, ಅಥವಾ ಚೆಕ್ ಪೋಸ್ಟ್ ಅಲ್ಲಿ ನಿಲ್ಸುವಂತ ಸಾಧ್ಯತೆಗಳೇ ತೀರಾ ಕಡಿಮೆ ಇರ್ತದೆ. ಅದನ್ನ ದುರುಪಯೋಗ ಮಾಡಿಸ್ಕೊಳ್ಳುವಂತ ಒಂದಷ್ಟು ಕೆಲಸವನ್ನ ಆಕೆ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಅಂದ್ರೆ ಆಕೆ ಏನು ಪ್ರತಿ ಬಾರಿಯೂ ಕೂಡ ಚಿನ್ನಾಭರಣವನ್ನ ತಂದ ಸಂದರ್ಭದಲ್ಲಿ ಕೇವಲ ಈಕೆಯ ಪಾಲಲ್ಲ, ಈಕೆಯ ಜೊತೆಯಲ್ಲಿ ಸಾಕಷ್ಟು ದೊಡ್ಡ ಸಿಂಡಿಕೇಟ್ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯಲ್ಲಿ ಬಹಿರಂಗ ಆಗ್ತಾ ಇದೆ. ಜೊತೆಗೆ ಆಕೆಯ ಬ್ಯಾಂಕ್ ಡೀಟೇಲ್ ಗಳೇನಿತ್ತು ಆ ಬ್ಯಾಂಕ್ ಡೀಟೇಲ್ ಅನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆಯನ್ನ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಹಣ ಇದೆ, ಆಕೆ ಬ್ಯಾಂಕ್ ಅಕೌಂಟ್ ನಲ್ಲಿ ಒಂದಷ್ಟು ಹಣ ಇದೆ. ಅದನ್ನ ಇವತ್ತು ಓಪನ್ ಕೋರ್ಟ್ ನಲ್ಲಿ ಸಬ್ಮಿಷನ್ ಅನ್ನ ಮಾಡ್ತಾ ಇದಾರೆ. ಆಕೆಯ ಜಾಮೀನು ಅರ್ಜಿ ವಿಚಾರಣೆ ಇದೆ. ಆ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪಣೆನೇ ಎತ್ತೋ ಸಂದರ್ಭದಲ್ಲಿ ಸಬ್ಮಿಷನ್ ಅನ್ನ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಅದೆಲ್ಲ ಕೂಡ ಇವತ್ತು ಓಪನ್ ಕೋರ್ಟ್ ನಲ್ಲೇ ಬಹಿರಂಗ ಆಗುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ.